ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಗುರುವಾರ ಸಾಯಂಕಾಲ ಹಾನಗಲ್ ಕುಮಾರೇಶ್ವರ ಮಠದಿಂದ ಯೋಧ ಮಹಾಂತೇಶ್ ಶಂಕರಿಕೊಪ್ಪ ತಾವರಗೇರಿ ಅವರನ್ನ ಹುಟ್ಟೂರಾದ ಬೈಚುವಳ್ಳಿ ಗ್ರಾಮಕ್ಕೆ ಬೈಕ್ ರ್ಯಾಲಿ ಮತ್ತು ತೆರೆದ ಕಾರಿನಲ್ಲಿ ಮೆರವಣಿಗೆ ಹಾಗೂ ಪುಷ್ಪಾರ್ಚನೆ ಮೂಲಕ ಅದ್ದೂರಿ ಸ್ವಾಗತ ನೀಡಿದ ಸನ್ಮಾನ ಮಾಡಿದ ಗ್ರಾಮಸ್ಥರು. ಯೋಧನ ತಂದೆ ತಾಯಿ ಹಾಗೂ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಫಕೀರೇಶ, ಅಂಬಿಗೇರ ಕುಮಾರ್, ಯಳವಟ್ಟಿ, ಸಂತೋಷ್ ಆರೇರ್, ಅರುಣ್ ಕುಮಾರ್, ಮಲ್ಲಿಕಾರ್ಜುನ್, ಸುನರಾರ ಮೆಲ್ಲಿಹಳ್ಳಿ, ಗುಡ್ಡಪ್ಪ ಕಬ್ಬೂರ್, ವಿನಾಯಕ್ ಬಂಕನಾಳ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಇಲ್ಲಿ ಸೇರಿದ ನಮ್ಮ ಊರಿನ ನಾಗರಿಕರಿಗೆ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ನನ್ನ 20 ವರ್ಷದ ಸೇವೆ ಸಲ್ಲಿಸಿ ಊರಿಗೆ ಬರುವಾಗ ನನ್ನನ್ನು ಸ್ವಾಗತಿಸಿ ನನ್ನ ಮನಸ್ಸನ್ನು ಗೆದ್ದಂಥ ನಮ್ಮ ಊರಿನ ಎಲ್ಲ ಅಲ್ಲಿ ಸಿಗ್ನಲ್ ಕೋರ್ನಲ್ಲಿ ಜಾಯ್ನ್ ಆದೆ. ನಮ್ಮ ಕೆಲಸ ಸಿಗ್ನಲ್ ಕೋರ್ ಅಂದರೆ ಕಮ್ಯುನಿಕೇಷನ್ ಕೊಡಬೇಕು ಎಲ್ಲ ಬಟಾಲಿಯನಿಗೂ, ಪ್ರತಿಯೊಬ್ಬರಿಗೂ ಕಮ್ಯುನಿಕೇಷನ್ ಇದು ನಮ್ಮದು. ಅದರಲ್ಲಿ ನಾನು ಕ್ಲಾಸ್ 1 ಟ್ರೇಡ್ ಮಾಡಿ ಮತ್ತು ಡಿಪ್ಲೊಮಾ ಟೆಲಿಕಮ್ಯುನಿಕೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ ನಮಗೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಸದಸ್ಯರೇ, ದೇಶ ಸೇವೆ ಮಾಡಬೇಕು ಅಂತ ಹೇಳಿ ನಮ್ಮ ದೇಶದಲ್ಲಿರ್ತಕ್ಕಂಥ 131 ಕೋಟಿ ಜನರಿಗೂ ಆಸೆ ಐತಿ. ಆದ್ರೆ ಆ ಆಸೆ ಎಲ್ಲರಿಗೂ ಈಡೇರ್ಸಕ್ಕಾಗಲ್ಲ. ಯಾರು ಹೊಟ್ಟೆಗೆ ಹೋಗ್ಬೇಕು ಅಂತ ಇರ್ತದೋ ಅವ್ರು ಮಾತ್ರ. ಅವ್ನು ಸಣ್ಣಗಿಂದನೂ ನಮ್ಮ ಜೊತೆ ಒಟ್ಟಿಗೆ ಹೆಂಗಿದ್ದ ಅಂತೇಳಿ ಮನೆ ಕಷ್ಟಗಳನ್ನು ಎದುರಿಸ್ಕೊಂಡು ಅವನು ಮಿಲ್ಟ್ರಿಗೆ ಹೋಗ್ಬೇಕಂತ ಇದ್ದಿದ್ದಿಲ್ಲ. ಒಬ್ಬನೇ ಮಗ ಅದಾನ, ಅದು ದೇಶ ಸೇವೆ ಮಾಡ್ಬೇಕನ್ನೋ ಅವ್ನ ತಲೆಯಾಗ ಅದು ಹೆಂಗೆ ಬಂತ ಗೊತ್ತಿಲ್ಲ. ನಮ್ಮ ಮನೆ ಪರಿಸ್ಥಿತಿಗೇನೋ ಅವನು ಆ ಥರ ಹೋಗ್ಬೇಕು. ನಮ್ಮ ಮದುವೆ ಆಗಿ ಒಂದು 6 ತಿಂಗಳು ಅಂದರೆ ಅವನು ಅದಕ್ಕೆ ಟ್ರೈ ಮಾಡಿದ. ಒಂದೇ ಸರಿಗಿನ ಅವನ ಸೆಲೆಕ್ಷನ್ನೂ ಆದ. ಭಾಳ ದೂರ ಜಬ್ಬಲ್ಪುರ್ ಅಂತೇಳಿ ಆ ಊರಿಗೆ ಹೋಗಿ ಕೆಲಸ ಮಾಡಿದ. ಅವನ ಬಗ್ಗೆ ಪೂರ್ತಿ ನಂಗೆ ವಿಷಯಗಳು ಗೊತ್ತಿಲ್ಲ ಅಲ್ಲಿದೇನಂತ. ಇಲ್ಲಿ ನಮ್ಮ ಒಡನಾಟ ಮಾತ್ರ ಗೊತ್ತು. ಆದರೆ ನಮ್ಮ ದೇಶಕ್ಕಾಗಿ ಒಂದು ಒಳ್ಳೆಯ ಸಾಧನೆ ಮಾಡಿ ಏನೋ ಸೇವೆ ಮಾಡಿಕೊಂಡು ನಮ್ಮೆಲ್ಲರ ರಕ್ಷಣೆಗಾಗಿ ಇಷ್ಟು ದಿನ ನಮ್ಗೆ ಶ್ರಮ ವಹಿಸಿ ಬಂದಾರಲ್ಲ, ಅದು ದೊಡ್ಡ ಹೆಮ್ಮೆಯ ವಿಷಯ. ಖುಷಿ ಆಗ್ತಾ ಇದೆ. ಆದರೆ ಇನ್ನು ಮುಂದಿನ ಜೀವನ ಒಂದು ಸುಖಕರ ಆಗಲಿ. ನಮ್ಮೂರ ಗ್ರಾಮ ದೇವರಿಗೆ, ಈ ನನ್ನ ತವರ ಮನೆ ಇದು, ತವರ ಮನೆ ಗ್ರಾಮ ದೇವರಿಗೆ ನಾನು ಬೇಡ್ಕೊತೀನಿ. ಇನ್ನು ಮುಂದಿನ ಜೀವನ ಒಳ್ಳೆ ಥರ ತಂದೆ ತಾಯಿ, ತನ್ನ ಮಕ್ಕಳ ಪಾಲನೆ, ತನ್ನ ಹೆಂಡತಿ ಜವಾಬ್ದಾರಿ, ಬೆಳವಣಿಗೆ ಎಲ್ಲ ಖುಷಿಯಿಂದ ಸಾಗಲಿ ಅಂತೇಳಿ ಈ ನಮ್ಮೂರ ಗ್ರಾಮ ದೇವರ ಕಡೆ ಬೇಡ್ಕೊಂತ ಅವನಿಗೆ ಒಳ್ಳೆ ಅಂತ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ.